ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊರಿಗೆ ಹೋಗೋದಕ್ಕೆ ದುಡ್ಡು ಕೊಟ್ಟು ಅವ್ರ ಕಡೆಯವ್ರದ್ದು ಆಟೋನು ಕರೆಸಿ ಬಸ್ ಸ್ಟಾಪಿಗೆ ಬಿಡೋ ಹಾಗೆ ಏರ್ಪಾಟ್ ಮಾಡಿಸ್ಕೊಟ್ಟಿದ್ದೆ ಅವರು. ಆಕ್ಚುಲಿ ನೀವಿವತ್ತು ಬಚಾವಾಗಿದ್ದೆ ಅವರಿಂದ. ಅವರೇ ನಮ್ಗೆ ಹೇಳಿದ್ದು ನೀವ್ ಆ ಕಾರ್ ಡಿಕ್ಕಿಲಿದ್ದೀರಾ ಅಂತ. ಎಂತ ಕೆಲಸ ಆಯ್ತು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು. ಈ ಟೆನ್ಷನ್ ಅಲ್ಲಿ ಮರ್ತೇ ಹೋಗ್ಬಿಟ್ಟೆ. ಪರವಾಗಿಲ್ಲ, ಡೋಂಟ್ ವರಿ ಡ್ಯಾಡ್. ನಾಳೆನೆ ಸಿಂಗಾರಿನ್ ಕರ್ಕೊಂಡೋಗಿ ಐ ಟೇಕ್ ಕೇರ್ ಆಫ್ ಇಟ್. ಅದ್ ಸರಿ, ನೀನು ರಾಜೇಶ್ವರಿ ಕಾರ್ ಡಿಕ್ಕಿನಲ್ಲಿ ಹೇಗ್ ಬಂದೆ? ಅದು ಅಲ್ಲಿಗೆ ಹೇಗ್ ಹೋಗಿ ಸಿಕ್ಕಾಕೊಂಡೆ ಅಂತಾನೆ ನನಗೇನು ಗೊತ್ತಾಗ್ತಿಲ್ಲ ಯಜಮಾನ್ರೆ. ನಾನು ಆಟೋನಲ್ಲಿ ಹೋಗೋವಾಗ ಆಟೋ ಕೆಟ್ಟೋಯ್ತು. ರಿಪೇರಿ ಮಾಡೋದಕ್ಕೆ ಅದೇನೋ ಬೇಕು ಅಂತ ನನ್ನ ಆಟೋಲೆ ಕೂರಿಸ್ಬಿಟ್ಟು ಹೋದ್ರು. ಎದುರುಗಡೆ ನಮ್ಮ ಮನೇಲಿ ಕೆಲ್ಸಕ್ಕೆ ಅಂತ ಬಂದಿದ್ರು ಅಲ್ವಾ ಇಬ್ರು ಹುಡುಗರು, ಅವ್ರು ಕಾಣಿಸಿದ್ರು. ಅವ್ರ ಹತ್ರ ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಒಂದ್ ಕಾರ್ ಬಂದು ಗೊತ್ತಿದ್ದಷ್ಟೇ ನೆನಪು. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡಿದ್ರೆ ಯಾವುದೋ ಒಂದ್ ಜಾಗದಲ್ಲಿದ್ದೆ. ನಿಮ್ಮನ್ನ ರಾತ್ರಿ ಹುಡುಕ್ಬೇಕಾದ್ರೆ ನೀವ್ ಎಲ್ಲ ಆಟೋ ಇಂದ ಇಳ್ದಿದ್ರೋ ಆ ಜಾಗದಲ್ಲಿ ನಿಮ್ ಓಲೆ ಸಿಕ್ತು. ಅದಾದ್ಮೇಲೆ ಅವ್ರು ನನ್ನ ಎಸೆದಿದ್ದ ಜಾಗದಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದೆ. ಹಾಗ್ ಬರುವಾಗ ಚಿಕ್ಕಿಜ್ಮನ್ರು ಮತ್ತೆ ದೀಪಕಣ್ಣ ಕಾಣಿಸ್ಕೊಂಡ್ರು. ಅವ್ರನ್ನ ಜೋರಾಗಿ ಕೂಗ್ದೆ, ಆದ್ರೆ ಅವ್ರಿಗೆ ಕೇಳಿಸ್ಲೇ ಇಲ್ಲ. ಹಾಗೆ ಕೂಗ್ತಾ ಮುಂದೆ ಹೋಗುವಾಗ ಯಾರೋ ಕಾರಲ್ಲಿ ಬಂದು ನನಗ್ ಪ್ರಜ್ಞೆ ತಪ್ಸಿ ಕರ್ಕೊಂಡು ಹೊರಟೋದ್ರು. ಅಲ್ವಾ? ಕಿರ್ಚಿದ್ರಿ ಅಲ್ವಾ? ಇದೇ ಮಾತನ್ನೇ ದೀಪಕ್ ನೆನೆ ಬೆಳಗ್ಗೆ ಹೇಳ್ದೆ ಡ್ಯಾಡ್. ಅವನೇ ನನ್ ಮಾತು ನಂಬಿಲ್ಲ. ಅಡ್ಡ ಒಂದು ಕಾರ್ ಬಂತು. ನೀವಿದ್ದಿದ್ ನನಗ್ ಗೊತ್ತಾಗ್ಲಿಲ್ಲ. ಇಲ್ಲ ಅಂದಿದ್ರೆ ನನಗ್ ನೆನ್ನೆ ಬೆಳಗ್ಗೆನೆ ನೀವು ಸಿಕ್ತಿದ್ರಿ. ಸಿಕ್ಕಿರ್ತಿಲ್ಲ ಡ್ಯಾಡ್. ಇದಕ್ಕೆ ಹೇಳೋದ್ ಕಣೋ, ಕೆಲವು ಸಲ ನಮ್ಮವ್ರ ಹತ್ರ ಇದ್ರು ಅವರನ್ನ ಕಾಪಾಡೋ ಸ್ಥಿತಿನಲ್ಲಿ ನಾವಿರೋದಿಲ್ಲ ಅಂತ. ಸರಿ, ಈಗ್ಲಾದ್ರೂ ನಿಮ್ಮಮ್ಮ ಇವಳನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋದನ್ನ ನಂಬ್ತೀಯಾ? ಸಿಂಗಾರಿ ಎದುರುಗಡೆ ಅವ್ರು ನಿಂತು ಇದನ್ನ ಮಾಡದೇ ಇರೋದು ನಿಜಾನೇ ಆಗಿರ್ಬೋದು. ಆದ್ರೆ ನಿಮ್ ಹೆಂಡತಿ ಕಡೆಯವರೇ ಇದನ್ನ ಮಾಡಿರ್ತಾರೆ ಅಂತ ನನಗೆ ಅನುಮಾನ ಇದ್ದೇ ಇರುತ್ತೆ.